ಮರಳುಗಾಡಿನಲ್ಲಿ ಓಡಾಡುವ ಒಂಟೆ ಬಯಲು ಸೀಮೆಯಲ್ಲಿ ಪ್ರತ್ಯಕ್ಷ. ಕೆರೆಯಲ್ಲಿರೋ ಒಂಟೆ ಕಂಡು ಬೆಚ್ಚಿಬಿದ್ದ ಶಿರಾದ ಜನರು. ಮರಳುಗಾಡಿನಲ್ಲಿ ಓಡಾಡುವ ಒಂಟೆಗಳು ಇದೀಗ ಬಯಲು ಸೀಮೆಯ ನಾಡಿನಲ್ಲಿ ಕಾಣಿಸಿಕೊಂಡಿದ್ದು, ಒಂಟೆ ಕಂಡು ಜನರು ಬೆಚ್ಚಿಬಿದ್ದಿದ್ದಾರೆ. ಸಾಮಾನ್ಯವಾಗಿ ಆಹಾರ ಅರಸಿ ಕಾಡು ಪ್ರಾಣಿಗಳು ನಾಡಿಗೆ ಬರುವುದು ಕಾಮನ್ ಆಗಿದೆ. ಕಾಡಿನಿಂದ ಹುಲಿ, ಕರಡಿ, ಚಿರತೆ ಅಲ್ಲಲ್ಲಿ ಕಾಣಸಿಗುತ್ತವೆ. ಆದರೆ ಮರಳುಗಾಡಿನಲ್ಲಿ ಕಾಣುವ ಒಂಟೆಯೊಂದು ಬಯಲು ಸೀಮೆ ಪ್ರದೇಶದಲ್ಲಿ ಕಾಣಿಸಿಕೊಳ್ತಾ ಇರೋದು ಆಶ್ಚರ್ಯದ ಜೊತೆ ಆತಂಕ ಕೂಡ ಹೆಚ್ಚಾಗಿದೆ. ಹೌದು, ಬಯಲು ಸೀಮೆ ಪ್ರದೇಶವಾದ ಶಿರಾ ತಾಲೂಕಿನ ನಾದೂರು ಕೆರೆಯಲ್ಲಿ ಒಂಟೆಯೊಂದು ಪ್ರತ್ಯಕ್ಷವಾಗಿದ್ದು, ಶಿರಾ ತಾಲೂಕಿನ ಗ್ರಾಮೀಣ ಪ್ರದೇಶದ ಜನರಲ್ಲಿ 3-4 ದಿನಗಳಿಂದ ನಿದ್ದೆಗೆಡಿಸಿದೆ. ಒಂಟೆಯ ಕೊರಳಲ್ಲಿ ಹಗ್ಗ ಇದ್ದು ಒಂಟೆಯನ್ನ ಯಾರಾದರೂ ಸಾಕಿದ್ರಾ ಎಂಬ ಪ್ರಶ್ನೆ ಎದ್ದಿದೆ. ಅಷ್ಟಕ್ಕೂ ಒಂಟೆಯು ಎಲ್ಲಿಂದ ಬಂತು ಎಂಬುದು ಪಶುಪಾಲನೆ, ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ದೊಡ್ಡ ಪ್ರಶ್ನೆ ಮೂಡಿದೆ. ಇನ್ನು ಈ ಬಗ್ಗೆ ಪಶುಪಾಲನೆ ಸಹಾಯಕ ನಿರ್ದೇಶಕ ಡಾ ಸಂಪತ್ ಕುಮಾರ್ ಮಾತನಾಡಿದ್ದು, ಅಲ್ಲಿನ ರೈತರು ಮಾಹಿತಿಯನ್ನ ನೀಡಿದ ಬಳಿಕ ನಮಗೂ ಒಂಟೆ ಇರೋದು ಗೊತ್ತಾಗಿದೆ. ಹಿಡಿಯಲು ಸಾಕಷ್ಟು ಪ್ರಯತ್ನ ಪಟ್ಟಿವೆ, ಆದರೆ ಅದು ಜಿಗಿದು ಜಾಲಿಗಿಡದತ್ತ ಹೋಗಿದೆ. ಸದ್ಯ ಆ ಒಂಟೆ ಯಾರಿಗೂ ಅಪಾಯ ಮಾಡಿಲ್ಲ. ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಈ ಒಂಟೆ ಬಂದು ಸಾಕು ಪ್ರಾಣಿಯಾಗಿ ಕಾಣಿಸ್ತಾ ಇದೆ. ಕೊರಳಲ್ಲಿ ಎಲ್ಲ ದಂಡೆ ಎಲ್ಲ ಇದೆ. ಇದು ಯಾವ ತರ ಮೂಮೆಂಟ್ ಎಲ್ಲಿಂದ ಬಂತು ಅನ್ನೋದು ನಮ್ಗೇನು ಮಾಹಿತಿ ಇಲ್ಲ ಸರ್. ನಮಗೆ ಫಸ್ಟ್ ಮಾಹಿತಿ ತಿಳಿಸಿದ್ದು ಎಕ್ಸ್ ಟಿಪಿ ಮೆಂಬರು ಶ್ರೀನಿವಾಸ್ ಅಂತ, ನಾದೂರು ಕೆರೆನಲ್ಲಿ ಇದೆ ಅಂತ. ನಾವು ತಿರುಗಿ ದಿವಸ ನಿನ್ನೆ ನಾವು ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ನೋಡೋಣ ಏನಾದ್ರು ಕ್ಯಾಚ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ. ಬಟ್ ನಮ್ಮ ಕೈಲಿ ಅದು ಸಾಧ್ಯ ಆಗಿಲ್ಲ. ನಮ್ಮ ಇನ್ಕ್ಲೂಡಿ ನಮ್ಮ ಫಾರೆಸ್ಟರು ಎಲ್ಲರೂ ಇದ್ರು. ಅದು ಏನ್ ತೀರಾ ಮೈಲ್ಡ್ ಅಲ್ಲೇ ಇತ್ತು. ಏನೋ ಮನುಷ್ಯರಿಗೇನು ಅಂತ ತೊಂದರೆ ಮಾಡಲಂತದ್ದು ಪ್ರಾಣಿ ಆಗಿದೆ. ಈ ಪ್ರದೇಶಕ್ಕೆ ಯಾವ ತರ ಬಂದಿದೆ ಅಂತ ಏನು ಗೊತ್ತಿಲ್ಲ ಸರ್. ಅದು ಒಟ್ಟಿಗೆ ಅವರು ರೈತರು ಹೇಳಿದ್ಮೇಲೆ ನಮಗೂ ಬಟ್ಟೆ ಇಲ್ಲಿ ಐತೆ ಅಂತ ಹೇಳಿದ್ಮೇಲೆ ಇಲ್ಲೇ ಓಡಾಡ್ತಾ ಇದ್ದೀವಿ. ನಾವು ನಮ್ಮ ಡಿಪಾರ್ಟ್ಮೆಂಟ್ ಸಹಾಯದಿಂದ ಏನಾದ್ರೂ ಮಾಡಿ ಕ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಅಂದ್ರೆ ಹಗ್ಗದ ಸಹಾಯ, ರೋಪ್ ಸಹಾಯದಿಂದನೇ ಅದು ನೀರಲ್ಲಿ ಎಲ್ಲ ಆ ಕಡೆಯಿಂದ ಓಡಿಸ್ತಾ ಹೋದಾಗ ನೀರು ಒಂದು ಇದಿತ್ತು, ಅದು ಗೊತ್ತಾಗದಲ್ಲೇ ಅದರೊಳಗೆ ಹೋಗ್ಬಿಟ್ಟು ಅದು ಸರೌಂಡಿಂಗ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದು ನೆಕ್ಕಿಗೆ ಹಗ್ಗ ಹಾಕಕ್ಕಾಗ್ಲಿಲ್ಲ. ಒಳದಂಡೆ ಸಮೇತನೂ ಇಟ್ಕೊಂಡಿದ್ವಿ. ಅದು ಒಂದೇ ಸರಿ ನೀರಿನ ಮೇಲೆ ಕೆದಂತಿದ್ದಂಗೆ ಎಲ್ಲ ಕೈ ಬಿಟ್ಟು ಮತ್ತೆ ಅದು ಸೀಮೆ ಜಾಲಿ ಇತ್ತು, ಅದರೊಳಗೆ ಹೋಯ್ತು. ಅದು ಯಾರು ಅಲ್ಲಿ ಆಗ್ತಾ ಇರಲಿಲ್ಲ. ಅಲ್ಲಿಗೆ ನಾವು ನಿಲ್ಲಿಸಿದ್ವಿ. ಒಟ್ನಲ್ಲಿ ಶಿರಾದ ಸುತ್ತಮುತ್ತಲ ಪ್ರದೇಶದಲ್ಲಿ 3-4 ದಿನಗಳಿಂದ ಒಂಟೆ ಓಡಾಡಿ ತೀವ್ರ ಸಂಚಲನವನ್ನ ಮೂಡಿಸಿದ್ದು, ಅರಣ್ಯ ಇಲಾಖೆ ಟ್ರೇಸ್ಗೆ ಮುಂದಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.